ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂತಹ ಅಚಾತುರ್ಯ ಚಿತ್ರರಂಗದಲ್ಲಿ ಆಗದಿರಲಿ. ಹಿರಿಯ ನಟ ಜಯಸಿಂಹ ಕೃಷ್ಣಮೂರ್ತಿ ಮನವಿಯನ್ನ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣವೇ ಕೊನೆಯಾಗಲಿ. ನಟರ ಅಭಿಮಾನಿಗಳಿಗೆ ಮನವಿ ಮಾಡಿದ ಹಿರಿಯ ನಟರನ್ನ ಆರಾಧಿಸಿ ಇಂತಹ ಘಟನೆ ಮರುಕಳಿಸದಿರಲಿ. ಮುಂದೆ ಇಂತಹ ಘಟನೆಗಳು ಆಗದಂತೆ ನೋಡಿಕೊಳ್ಳಿ. ನಟರ ಅಭಿಮಾನಿಗಳಿಗೆ ಜಯಸಿಂಹ ಕೃಷ್ಣಮೂರ್ತಿ ಮನವಿಯನ್ನ ಮಾಡಿದ್ದಾರೆ. ಇದೊಂದು ಅಚಾತುರ್ಯ, ತುಂಬಾ ಕೆಟ್ಟ ಘಟನೆ, ಈ ರೀತಿಯಾಗಿ ಮತ್ತೆ ಆಗಬಾರದು, ಇದೇ ಕೊನೆಯಾಗಲಿ ಅಂತ ಹೇಳಿ ಹಿರಿಯ ನಟ ಜಯಸಿಂಹ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿರಿಯ ನಟ ಜಯಸಿಂಹ ಕೃಷ್ಣಮೂರ್ತಿ ಮನವಿ ಮಾಡಿದ್ದಾರೆ. ಇಂತಹ ಅಚಾತುರ್ಯ ಚಿತ್ರರಂಗದಲ್ಲಿ ಆಗದಿರಲಿ. ನಟರ ಅಭಿಮಾನಿಗಳಿಗೆ ಮನವಿ ಮಾಡಿದ್ದಾರೆ ಹಿರಿಯ ನಟ ಜಯಸಿಂಹ. ನಟರನ್ನ ಆರಾಧಿಸಿ, ಆದ್ರೆ ಇಂತಹ ಘಟನೆ ಮರುಕಳಿಸಬಾರದು ಅನ್ನೋ ಮಾತನ್ನ ಹೇಳಿದ್ದಾರೆ. ಈ ಮಾಧ್ಯಮಗಳು ಕೇಳ್ಕೊಳ್ಳೋದು ಒಂದೇ ಒಂದು, ಯಾರೇ ಒಬ್ಬರು ಅಭಿಮಾನಿಗಳಾಗ್ಲಿ ಈ ತರದ್ದು ಒಂದು ನಿಮ್ಮ ಹೀರೋಗಳನ್ನ ನೀವು ಆರಾಧಿಸಿ, ಬಟ್ ಈ ರೀತಿ ಮುಂದಿನ ದಿನಗಳಲ್ಲಿ ಅಚಾತುರ್ಯ ಆಗ್ಬಾರ್ದು ಅಂತ ಹೇಳಿ ನಿಮ್ಮ ಅಭಿಮಾನಿಗಳು ನಿಮ್ಮ ನಾಯಕರ ನಟಗಳಿಗೂ ನಾವು ಕೇಳ್ಕೊತೀವಿ. ಅವ್ರ ತಂದೆ ತಾಯಿಗಳು ಎಷ್ಟು ನೋವು ಪಡ್ತಿದ್ದಾರೆ, ಮತ್ತೆ ಈ ಸಹನ ಈ ಹುಡುಗಿ ಎಷ್ಟು ನೋವು ಪಡ್ತಿದ್ದಾರೆ ಅಂತ ಆ ಸಂಕಟ ಅವ್ರಗಳಿಗೆ ಗೊತ್ತಿರ್ತದೆ. ಫ್ಯಾನ್ಸ್ ಇರಬೇಕು ಚಿತ್ರರಂಗದಲ್ಲಿ, ಬಟ್ ಈ ಮಟ್ಟಕ್ಕೆ ದಯವಿಟ್ಟು ಯಾರೂ ಹೋಗ್ಬೇಡಿ ಅಂತ ಹೇಳಿ ಮಾಧ್ಯಮದ ಮುಖಾಂತರ ಕಳಕಳೆಯಿಂದ ಪ್ರಾರ್ಥಿಸ್ತಾ ಇದ್ದೀನಿ. ಈ ಒಂದು ಇನ್ಸಿಡೆಂಟ್ ಕೊನೆ ಆಗೋಗ್ಲಿ, ಮತ್ತೆ ಮುಂದಿನ ದಿನಗಳಲ್ಲಿ ಈ ತರ ಇನ್ಸಿಡೆಂಟ್ ಮರುಕಳಿಸಬಾರ್ದು. ಇವರುಗಳಿಗೆ ಕ್ಷಮೆ ಕೇಳ್ತಾ ಚಿತ್ರರಂಗದ ಪರವಾಗಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಕ್ಷಮೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅಭಿಮಾನಿ ಕಲಬುರಗಿ ಮೂಲದ ಯುವಕ ಹುಚ್ಚಾಟ ಮೆರೆದಿದ್ದಾನೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ ಲಾಕ್ ಆಗಿದೆ. ಬಾಸ್ ತಪ್ಪು ಮಾಡಿಲ್ಲ ಅಂತ ಟವರ್ ಏರಿ ಕುಳಿತಿದ್ದಾನೆ ಅಭಿಮಾನಿ. ಕಲಬುರಗಿ ಮೂಲದ ಯುವಕನಿಂದ ಹುಚ್ಚಾಟ. ಹೊಸಕೋಟೆಯ ನಿಡಘಟ್ಟದಲ್ಲಿ ನಡೆದ ಘಟನೆ. ಪೊಲೀಸರಿಗೆ ಕರೆ ಮಾಡಿದ ಸ್ಥಳೀಯರು. ಟವರ್ನಿಂದ ಇಳಿದ ಬಳಿಕವೂ ದರ್ಶನ್ಗಾಗಿ ಹಂಬಲ. ಬಾಸ್ ತಪ್ಪೇ ಮಾಡಿಲ್ಲ, ಅವರನ್ನ ಬಿಟ್ಟು ಕಳಿಸಬೇಕು, ಇಲ್ದಿದ್ರೆ ಮತ್ತೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆ ಹಾಕಿದ್ದಾನೆ. ಬಾಸ್ ಬದಲಿಗೆ ನಾನು ಶಿಕ್ಷೆ ಅನುಭವಿಸ್ತೇನೆ. ಯುವಕನ ಹುಚ್ಚಾಟ ಕಂಡು ದಂಗಾಗಿರೋ ಪೊಲೀಸ್. ಅಭಿಮಾನಿ ತೋರಿಸುವ ಅಭಿಮಾನ ಯಾವ ರೀತಿ ಆಗಿದೆ ನೋಡಿ ಇಲ್ಲಿ. ಕಲಬುರಗಿ ಮೂಲದ ಯುವಕನಿಂದ ಹುಚ್ಚಾಟ. ಡಿ ಬಾಸ್ ನನ್ನ ಬಿಟ್ಟು ಬಿಡಿ, ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಬೇಕಿದ್ರೆ ನನಗೆ ಜೈಲಿಗೆ ಹಾಕಿ, ಒಂದ್ ವೇಳೆ ಬಿಡ್ಲಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ಹೇಳಿ ಬೆದರಿಕೆ ಹಾಕ್ತಿದ್ದಾನೆ ಈ ಯುವಕ. ಪೊಲೀಸರಿಗೆ ಕರೆ ಮಾಡಿ ಸ್ಥಳೀಯರು ಟವರ್ನಿಂದ ಇಳಿಸಿದ ಬಳಿಕವೂ ಸಹ ದರ್ಶನ್ಗಾಗಿ ಹಂಬಲ ತೋರಿಸಿದ್ದಾನೆ. ಬಾಸ್ ತಪ್ಪೇ ಮಾಡಿಲ್ಲ, ಅವರನ್ನ ಬಿಟ್ಟು ಕಳಿಸಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದಾನೆ. ಇಲ್ದಿದ್ರೆ ಮತ್ತೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆ ಹಾಕಿದ್ದಾನೆ. ಬಾಸ್ ಬದಲಿಗೆ ನಾನು ಶಿಕ್ಷೆ ಅನುಭವಿಸ್ತೇನೆ ಅಂತ ಕೂಡ ಹೇಳಿದ್ದಾನೆ. ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ದಾನೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಹೊರಗಡೆ ಬಿಟ್ಬಿಡಿ ಅಂತ ಹೇಳಿ ಪೊಲೀಸ್ ಹೇಳ್ತೀನಿ. ನೀನು ಟವರ್ ಹತ್ತಿಲ್ಲ ಅಂದಿದ್ರೆ ಪೊಲೀಸರು ಬರೋರ? ಹತ್ತಿಲ್ಲ ಅಂದಿದ್ರೆ ಬರೋರೇನೋ ಪೊಲೀಸ? ಹತ್ತಿದಕ್ಕೆ ತಾನೇ ಬಂದಿದ್ದ, ಅವನು ಮಾಡಿರೋದಕ್ಕೆ ಹೋಗಿರೋದು ಜೈಲಿಗೆ. ತಪ್ಪು ಮಾಡಿಲ್ಲ ಅಂತ ನೀನ್ ತಪ್ಪು ಮಾಡಿಲ್ಲ ಅಂದಿದ್ರೆ ಪೊಲೀಸರು ಬರೋರೇನ ನಿನ್ನ ಹತ್ರ? ಅವ್ರ ಅಭಿಮಾನಕ್ಕೆ ನಾನು ಟವರ್ ಹೇಳಿದೆ, ನಾನು ದರ್ಶನ್ ಹೊರಗಡೆ ಬಿಡಿ ಅಂತ, ಹೊರಗಡೆ ಬಿಡಿ ಕೆಳಗಡೆ ಇಳ್ತೀನಿ ಅಂತ. ಅವ್ರ ಪೊಲೀಸರು ಬಂದು ಕೆಳಗಡೆ ಇಳಿ ಅಂತ ಹೇಳಿದ್ರು, ಕೆಳಗಡೆ ಇಳಿದೆ. ಬಟ್ ಇವಾಗ್ಲೂ ನಾನು ಡಿ ಬಸ್ನ ಹೊರಗಡೆ ಬಿಟ್ಟಿಲ್ಲ. ಬಟ್ ನಾನು ಇವಾಗ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನೋ ಅಥವಾ ಏನ್ ಮಾಡ್ಕೊಳ್ತೀನೋ, ಎಲ್ಲಿ ಹೋಗ್ತೀನೋ ನನ್ಗೆ ಗೊತ್ತಿಲ್ಲ. ಐ ಆಮ್ ಸಾರಿ. ನಿಮ್ಮೆಲ್ರಿಗೂ ಕೂಡ ಕೊನೆ ಮಕ್ಕ ನೋಡಿ ನೀನ್ ಯಾರು ನನ್ಗೆ ಗೊತ್ತಿಲ್ಲ, ನಾನ್ಯಾರು ನಿನ್ಗೆ ಗೊತ್ತಿಲ್ಲ. ಬಟ್ ನಾನ್ ಡಿ ಬಾಸ್ ಭಕ್ತ. ನಾನು ಡಿ ಬಾಸ್ ತಪ್ಪೇ ಮಾಡಿಲ್ಲ. ತಪ್ಪು ಮಾಡದೆ ಅವ್ರನ್ನ ಜೈಲಿಗೆ ಹಾಕಿದ್ರೆ ನಾನು ಬದುಕಕ್ಕಾಗಲ್ಲ. ನನ್ನ ನೆಂಟ್ರ ಮಕ್ಕಳನ್ನ ಬ್ಯಾಕ್ ಮಾಡಿದೆ. ಆಲ್ರೆಡಿ ಪೊಲೀಸಿಗೆ ಕರ್ಕೊಂಡು ಹೋದ್ರು. ನಾನು ಇನ್ಮೇಲೆ ಬದುಕೋಕ್ಕೆ ಚಾನ್ಸೇ ಇಲ್ಲ. ಡಿ ಬಾಸ್ ಹೊರಗಡೆ ಬಂದಿಲ್ಲ ಅಂದರೆ ಐ ಆಮ್ ಸಾರಿ. ನನ್ನ ಹೆಣನ ಇಲ್ಲೆಲ್ಲ ನೀವು ನೋಡೋಕ್ಕೂ ಆಗಲ್ಲ. ಎಲ್ಲ ಒಂದು ಮೂರಿಗೆ ಹೋಗಿ ಬಿಟ್ಟು ಸಾಯ್ತೀನಿ ಅಷ್ಟೇ. ಅನುಭವಿಸ್ತೀನಿ. ಹೊರಗಡೆ ಬಿಟ್ಬಿಡಿ.
ವಿಜುವಲ್ಸ್ಗಳಲ್ಲಿ ನೋಡಿದ್ರಿ ಆ ಅಭಿಮಾನಿ ಹೇಗೆ ಕೇಳ್ಕೊಳ್ತಾ ಇದ್ದಾನೆ, ಬೇಕಿದ್ರೆ ನನಗೆ ಜೈಲಿಗೆ ಹಾಕಿ, ನಮ್ಮ ಬಾಸ್ ನನ್ನ ಬಿಟ್ಟು ಬಿಡಿ, ಅವರು ತಪ್ಪೇ ಮಾಡಿಲ್ಲ, ಯಾಕ್ರಿ ಅವ್ರಿಗೆ ಜೈಲಿಗೆ ಹಾಕ್ತೀರಾ, ಒಂದು ವೇಳೆ ನನಗೆ ಇದೇ ಥರ ಮುಂದೆ ಕಂಟಿನ್ಯೂ ಆದರೆ ಮತ್ತೆ ನಾನು ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ಹೇಳಿ ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ ಲಾಕ್ ಆಗಿರುವಂಥದ್ದು ಬಾಸ್ ತಪ್ಪು ಮಾಡಿಲ್ಲ ಅಂತ ಹೇಳಿ ಟವರ್ ಏರಿ ಕುಳಿತಿದ್ದಾನೆ ಅಭಿಮಾನಿ. ಕಲಬುರಗಿ ಮೂಲದ ಯುವಕ ಹುಚ್ಚಾಟ ಮೆರೆದಿದ್ದಾನೆ. ಇನ್ನು ಘಟನೆ ಹೊಸಕೋಟೆಯ ನಿಡಘಟ್ಟದಲ್ಲಿ ನಡೆದಿದೆ. ಪೊಲೀಸರಿಗೆ ಕರೆ ಮಾಡಿ ಸ್ಥಳೀಯರು ತಿಳಿಸಿದ್ದಾರೆ. ಟವರ್ನಿಂದ ಇಳಿದ ಬಳಿಕವೂ ದರ್ಶನ್ಗಾಗಿ ಹಂಬಲ ತೋರಿಸಿದ್ದಾನೆ ಈ ಯುವಕ. ಬಾಸ್ ತಪ್ಪೇ ಮಾಡಿಲ್ಲ, ಅವರನ್ನ ಬಿಟ್ಟು ಕಳಿಸ್ಬಿಡಿ, ಇಲ್ದಿದ್ರೆ ಮತ್ತೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆ ಹಾಕಿದ್ದಾನೆ.